ಈ 4 ಎಕರೆ ಭೂಮಿನಲ್ಲಿ 150 ತೆಂಗು, 300ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳು ಮತ್ತು 750ಕ್ಕೂ ಹೆಚ್ಚು ಅಡಿಕೆ ಗಿಡಗಳು. 300 ಅಡಿಕೆ ಗಿಡ ಕಮ್ಮಿ ಆಯಿತು, ಬಟ್ 300 ಹಣ್ಣಿನ ಗಿಡ ಬಂತು. ಹಾಗಾಗಿ ನಂದು ರಿಸ್ಕ್ ಮಿಟಿಗೇಷನ್ ಅಂತೀವಲ್ಲ ಅದು ಇಲ್ಲಿ ಆಗಕ್ಕಾಯ್ತು. ಆಯಿತಾ. ಈ ತೆಂಗಿನಿಂದ ಪೂರ್ವದಲ್ಲಿ 9 ಅಡಿಗೆ ಅಡಿಕೆ, ಪಶ್ಚಿಮದಲ್ಲೂ 9 ಅಡಿಗೆ ಅಡಿಕೆ. ಆದರೆ ದಕ್ಷಿಣದಲ್ಲಿ ಮತ್ತು ಉತ್ತರದಲ್ಲಿ ಅಡಿಕೆ ಇಲ್ಲ. ಇಲ್ಲಿ ಯಾವುದೋ ಹಣ್ಣಿನ ಗಿಡ ಬಂದಿದೆ, ಆ ಕಡೆ ಒಂದು ಹಣ್ಣಿನ ಗಿಡ ಬಂದಿದೆ. ಗರಿ, ಅಡಿಕೆ ಗರಿ ಕೇವಲ 4 ವರ್ಷಕ್ಕೆ ಹೆಚ್ಚಾಗ್ತಾ ಇಲ್ವಾ? ನೋಡಿ, ನಾನು ಅಂತರ ಕೊಟ್ಟಿರೋದೆಷ್ಟು? 9 ಅಡಿ. ನನ್ನ ತೆಂಗಿನ ಮರದ ಗರಿ ಎಷ್ಟೋಗಿದೆ? ಇನ್ನೂ ಜಾಸ್ತಿ ಹೋಗಿದೆ, 9 ಅಡಿಗಿಂತ ಜಾಸ್ತಿ ಹೊರಟೋಗಿದೆ. ಈಗಲೇ ಇದು ಓವರ್ಲ್ಯಾಪ್ ಆಗ್ತಾ ಇದೆ. ತನ್ನ 4 ದಿಕ್ಕಿನಲ್ಲಿ ಅಡಿಕೆ ಇದ್ದಿದ್ರೆ ತೆಂಗಿನ ಗರಿಗಳು, ಅಡಿಕೆ ಗರಿಗಳು ಒಂದಕ್ಕೊಂದು ಹೆಣ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಗೊಂದು ಚಪ್ರ ಹಾಕ್ದಂಗೆ ಆಗ್ಬಿಟ್ಟದು. ಯಾವಾಗ ಇದೀವಿ ಭೂಮಿ ಒಳಗೂ ಈ ರೀತಿ ಲೇಯರ್ಗಳನ್ನ ಸೃಷ್ಟಿ ಮಾಡಬಹುದು. ಯಾವಾಗ ಪಾಮ್ ಫ್ಯಾಮಿಲಿ ತೆಂಗು ಜಾತಿಗಳು ಮತ್ತು ಹಣ್ಣಿನ ಗಿಡಗಳನ್ನ ಒಂದ್ರ ಪಕ್ಕ ಒಂದು ಹಾಕಿದಾಗ. ಇನ್ನೊಂದು ಗಿಡ ಜೋಡಿಸಿದ್ದೀನಿ. ಇದನ್ನ ಇನ್ಲೈನ್ ಕ್ರಾಪ್ ಆನ್ ಅರೆಕಾ ಲೈನ್ ಅಂತ ಹೇಳ್ತೀವಿ. ಅಂದ್ರೆ ಅಡಿಕೆ ಗಿಡದಲ್ಲಿ ಇನ್ಲೈನ್ ಅಲ್ಲಿ, ಅಂದ್ರೆ ಡ್ರಿಪ್ ಹಾಕಿದ್ರೆ ಬರ್ತಿತ್ತೋ ಏನೋ, ಆ ಇನ್ಲೈನ್ ಅಲ್ಲಿ ಈ ಕಾಫಿಯನ್ನ ಜೋಡಣೆ ಮಾಡಿದ್ದೀನಿ. ಅಂದ್ರೆ ಕಾಂಡ ಬಲ್ತಿದ್ಯಾ? ಈ ಮಹಾಗನಿ ಮರಕ್ಕೆ ಇಲ್ಲಿ ನಾವು ಪಣಿಯೂರು 1 ಅನ್ನೋ ಒಂದು ಪ್ರಭೇದದ ಕಾಳು ಮೆಣಸು ಗಿಡವನ್ನು ಸಹ ಇಲ್ಲಿ ಜೋಡಿಸಿದ್ದೀವಿ. 8x9 ಮ್ಯಾಟ್ರಿಕ್ಸ್ ಮಾಡೋ ಬದಲು 12x12 ಮ್ಯಾಟ್ರಿಕ್ಸ್ ಮಾಡಿದ್ದರೆ ಈ ಕೋಕೋನಟ್ಗೂ ತೆಂಗಿಗೂ ನನಗೆ 36 ಅಡಿ ಅಂತರ ಸಿಗ್ತಾ ಇತ್ತು. ಇದ್ರ ಮಧ್ಯೆ 9x9 ಮಾಡಬೇಡ್ರಿ, 12x12 ಮಾಡ್ಕೊಳ್ರಿ. ಅಯ್ಯೋ, 9x9 ಮಾಡಿದ್ರೆ 480 ಅಡಿಕೆ ಗಿಡ ಕೂರ್ತದೆ, 12x12 ಮಾಡಿದ್ರೆ 320 ಗಿಡದ ಬಿಡುತ್ತೆ. ಪರವಾಗಿಲ್ಲ ಕಣಪ್ಪ, ನೀವು ಎಷ್ಟು ಅಡಿಕೆ ಗಿಡ ಹಾಕಿದಿರೋದು ಮುಖ್ಯ ಅಲ್ಲ, ಅದು ರೋಗರಹಿತವಾಗಿ ಬೆಳೀತಾ ಇದೆಯೇ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಓಕೆ, ತಮ್ಮ ಪರಿಚಯ ಸರ್ ನಮ್ಮ ವೀಕ್ಷಕರಿಗೆ. ಓಕೆ, ನಮಸ್ಕಾರ ವೀಕ್ಷಕರೇ. ನನ್ನ ಹೆಸರು HR ಮಂಜುನಾಥ್ ಅಂತ. ನಾನು ಮೂಲತಃ ಹಾಸನದವನು. ನನ್ನೂರಿನಲ್ಲಿ ನಾನು ಸಾಕಷ್ಟು ಕಂಪ್ನಿಗಳಲ್ಲಿ ಟೆಲಿಕಾಮು, ನೆಟ್ವರ್ಕಿಂಗು, IT ಈ ಡೊಮೈನ್ಗಳಲ್ಲಿ ಕೆಲಸ ಮಾಡಿದೆ ಸುಮಾರು ಒಂದು 20 ವರ್ಷ. 2015ರಿಂದ ನಾನು ಕೃಷಿನಲ್ಲಿ ತೊಡಗಿಸ್ಕೊಂಡಿದ್ದೀನಿ. ನಮ್ಮದು ಕೃಷಿ ಕುಟುಂಬ. ಸರ್, ಈ ಲೆಕ್ಕಾಚಾರದಲ್ಲಿ ನೀವು ಲಿಟ್ರಲಿ ಮ್ಯಾಥ್ಸ್ ಮಾಡಿದ್ದೀರಾ ನಿಮ್ಮ ಇದರಲ್ಲಿ. ಈ ಲೆಕ್ಕಾಚಾರ ಯಾಕೆ ಬೇಕು ಅಂತ ಹೇಳ್ತೀರಾ? ಆಮೇಲೆ ಇದ್ರದ್ದು ಸಹಜವಾಗಿ ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು ಅನ್ನೋದು ಕೂಡ ನಮ್ಮ ರೈತರಿಗೆ ವಿವರಿಸ್ಬೋದಾ ತಾವು? ಆಲ್ರೆಡಿ ನಾನು ಹೇಳಿದಾಗೆ ಆ ಎರಡು ತೆಂಗಿನ ಮಧ್ಯೆ ಒಂದು ದಿಕ್ಕಲ್ಲಿ, ಇನ್ನು ನಮ್ಮ ಉದಾಹರಣೆ ಉತ್ತರ ದಿಕ್ಕಿನಲ್ಲಿ 2 ಹಣ್ಣಿನ ಗಿಡ ಹಾಕಿದ್ವಾ? ಈಗ ನೋಡಿ, ಈಗ ನಂದು ಈ ತೋಟದಲ್ಲಿ 150 ತೆಂಗು ಬಂದಿದೆ. 150 ತೆಂಗು ಅಂತಂದಾಗ ಅಟ್ಲೀಸ್ಟ್ ಒಂದು ದಿಕ್ಕಲ್ಲಿ ನಾನು 2 ಹಣ್ಣಿನ ಗಿಡ ಹಾಕೊಂಡ್ರೆ 150 × 2 300 ಹಣ್ಣಿನ ಗಿಡಕ್ಕೆ ನಂಗೆ ಅವಕಾಶ ಆಯ್ತಾ? ಇನ್ಫ್ಯಾಕ್ಟ್ ನಾನು ಹಾಕಿದ್ದೀನಿ. ಈ 4 ಎಕರೆ ಭೂಮಿನಲ್ಲಿ 150 ತೆಂಗು, 300ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳು ಮತ್ತು 750ಕ್ಕೂ ಹೆಚ್ಚು ಅಡಿಕೆ ಗಿಡಗಳು. ನನಗೆ 300 ಅಡಿಕೆ ಗಿಡ ಕಮ್ಮಿ ಆಯಿತು, ಬಟ್ 300 ಹಣ್ಣಿನ ಗಿಡ ಬಂತು. ಹಾಗಾಗಿ ನಂದು ರಿಸ್ಕ್ ಮಿಟಿಗೇಷನ್ ಅಂತೀವಲ್ಲ ಅದು ಇಲ್ಲಿ ಆಗಕ್ಕಾಯ್ತು. ಮತ್ತು ನನಗೆ ಇರೋದ 4 ಎಕರೆ ಆಗಿರೋದಿಲ್ಲ ಈ ಸರ್ವೆ ನಂಬರ್ನಲ್ಲಿ. ಮತ್ತು ಹಣ್ಣಿನ ಗಿಡಕ್ಕೆ ಒಂದು ಭಾಗ ಕೊಡೋದು ಯಾಕೆ? ತೆಂಗಿನ ಜೊತೆ ಹಣ್ಣು ಬೆಳೀಲಿ ಅನ್ನೋ ಉದ್ದೇಶಕ್ಕೆ ಇದೊಂದು ಮ್ಯಾಟ್ರಿಕ್ಸ್ ಮಾಡಿದ್ದೀವಿ. ಹಣ್ಣು ಜೋಡಿಸಿರೋದು ಪ್ರಮುಖ ಒಂದು ವ್ಯತ್ಯಾಸ. ಆಮೇಲೆ ನೀವು ಅದನ್ನ ನಿಮ್ಮ ಪ್ರಶ್ನೆಗೆ ಇನ್ನೊಂದು ಉತ್ತರ ಕಂಡುಕೊಳ್ಳಿ. ನೋಡಿ, ಇಲ್ಲಿ ಬನ್ನಿ ತೋರಿಸ್ತೀನಿ. ಸಪೋಸ್ ನಾನು ತೆಂಗಿನ ಗಿಡದ ಪೂರ್ವದಲ್ಲಿ ಅಡಿಕೆ ಗಿಡ ಓಕೆ, ಉತ್ತರದಲ್ಲೂ ಅಡಿಕೆ ಗಿಡ ಹಾಕಿದ್ದರೆ ಏನಾಗ್ತಿತ್ತು ಅನ್ನೋದನ್ನ ಇಲ್ಲಿ ಗಮನಿಸ್ಕೊಳ್ಳಿ. ನೋಡಿ, ಇಲ್ಲಿ ಗಮನಿಸಿ. ಇದು ನನ್ನ ತೆಂಗು, ಆಯ್ತಾ? ಈ ತೆಂಗಿನಿಂದ ಪೂರ್ವದಲ್ಲಿ 9 ಅಡಿಗೆ ಅಡಿಕೆ, ಪಶ್ಚಿಮದಲ್ಲೂ 9 ಅಡಿಗೆ ಅಡಿಕೆ. ಆದರೆ ದಕ್ಷಿಣದಲ್ಲಿ ಮತ್ತು ಉತ್ತರದಲ್ಲಿ ಅಡಿಕೆ ಇಲ್ಲ. ಇಲ್ಲಿ ಯಾವುದೋ ಹಣ್ಣಿನ ಗಿಡ ಬಂದಿದೆ, ಆ ಕಡೆ ಒಂದು ಹಣ್ಣಿನ ಗಿಡ ಬಂದಿದೆ. ಇದರ ಅರ್ಥ ಏನು ಅಂದರೆ, ನೋಡಿ, ತೆಂಗಿನ ಗರಿ, ಅಡಿಕೆ ಗರಿ ಕೇವಲ 4 ವರ್ಷಕ್ಕೆ ಹೆಚ್ಚಾಗ್ತಾ ಇಲ್ವಾ? ನೋಡಿ, ನಾನು ಅಂತರ ಕೊಟ್ಟಿರೋದೆಷ್ಟು? 9 ಅಡಿ. ನನ್ನ ತೆಂಗಿನ ಮರದ ಗರಿ ಎಷ್ಟೋಗಿದೆ? ಇನ್ನೂ ಜಾಸ್ತಿ ಹೋಗಿದೆ, 9 ಅಡಿಗಿಂತ ಜಾಸ್ತಿ ಹೊರಟೋಗಿದೆ. ಈಗಲೇ ಇದು ಓವರ್ಲ್ಯಾಪ್ ಆಗ್ತಾ ಇದೆ, ಹೌದಲ್ವಾ? ಹಾಗಾಗಿ ಇಲ್ಲೂ ಅಡಿಕೆನೇ ಇದ್ದಿದ್ರೆ ಇದ್ರ ಗತಿ ಏನು? ತನ್ನ 4 ದಿಕ್ಕಿನಲ್ಲಿ ಅಡಿಕೆ ಇದ್ದಿದ್ರೆ ತೆಂಗಿನ ಗರಿಗಳು, ಅಡಿಕೆ ಗರಿಗಳು ಒಂದಕ್ಕೊಂದು ಹೆಣ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಗೊಂದು ಚಪ್ರ ಹಾಕ್ದಂಗೆ ಆಗ್ಬಿಡೋದು. ಯಾವಾಗ ಇಲ್ಲಿ ಚಪ್ರ ಹಾಕ್ದಂಗೆ ಆಗುತ್ತೋ ಇಲ್ಲಿ ಗಾಳಿ ಬೆಳಕಿನ ಸಂಯೋಜನೆ ಕಮ್ಮಿ ಆಗೋದು, ವೆಂಟಿಲೇಷನ್ ಕಮ್ಮಿ ಆಗೋದು. ಯಾವಾಗ ನೀವು ತೆಂಗು ಮತ್ತು ಅಡಿಕೆಯನ್ನು ಹೈ ಡೆನ್ಸಿಟಿ, ಅತಿ ಸಾಂದ್ರತೆಯಲ್ಲಿ ನೆಡ್ತಾ ಬಂದಾಗ ನಿಮ್ಮಲ್ಲಿ ಒಂದು ರೀತಿಯ
ಈ ಚಪ್ರದ ವಾತಾವರಣ ನಿರ್ಮಾಣ ಆಗುತ್ತೆ. ನೋಡಿ 4 ವರ್ಷಕ್ಕೆ ಈಗಾಗಲೇ ಚಪ್ರ ಆಗ್ಬಿಟ್ಟಿದೆ, ಇನ್ನು 20 ವರ್ಷಕ್ಕೆ ಇನ್ನಂಗಿರ್ಬೋದು ಇಲ್ಲಿ. ಹಾಗಾಗಿ ಯಾವಾಗ ಚಪ್ರ ಆಗುತ್ತೋ ಭೂಮಿಗೆ ಗಾಳಿ ಬೆಳಕು ಬಂದು ತಲುಪಲ್ಲ, ಕೀಟ ಬಾಧೆಗಳು ರೋಗ ಬಾಧೆಗಳು ನಿಮಗೆ ಜಾಸ್ತಿ ಆಗುತ್ತೆ, ಒಂದು ಕಡೆ ಹರಡುತ್ತೆ. ಇದು ಮೊದಲನೇ ವ್ಯತ್ಯಾಸ. ಎರಡನೇ ವ್ಯತ್ಯಾಸ, ನಾನು ಅಡಿಕೆಕಾಯಿ ತಿನ್ನಲ್ಲ, ಬಟ್ ಹಣ್ಣು ತಿನ್ಬೋದಲ್ವಾ. ಸೊ ನನಗೆ ಇವಾಗ 300 ಹಣ್ಣಿನ ಗಿಡ ಬಂತು ಆಲ್ರೆಡಿ ಹೇಳಿದೆ. ಮೂರನೇದು ಏನಂದರೆ, ತೆಂಗು ಮತ್ತು ಅಡಿಕೆ ತನ್ನ ಬೇರನ್ನ ನೆಲದ ಮಟ್ಟದಲ್ಲೇ ಹಡ್ಕೊಂಡು ಹೋಗುತ್ತೆ. ತಂತು ಬೇರು ಸಸ್ಯಗಳು, ಫ್ಯಾಬ್ರಸ್ ರೂಟ್ ಸಿಸ್ಟಮ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಅವು ಅಗಲವಾಗಿ ಬೇರು ಬಿಟ್ಕೊಂಡು ಹೋಗುತ್ತೆ. ಆದರೆ ಇದು ಹಣ್ಣಿನ ಗಿಡ, ಇದು ಯಾವುದು? ಇದು ನೇರಳೆ ಗಿಡ. ಈ ನೇರಳೆ ಗಿಡದ ಗುಣ ಏನು? ಇದು ಆಳವಾಗಿ ಬೇರನ್ನ ಇಳಿಸ್ಕೊಳ್ಳುತ್ತೆ. ಹಾಗಾಗಿ ಏನಾಯ್ತು, ಒಂದು ಅಗಲವಾಗಿ ಬೇರು ಬಿಡ್ತಕ್ಕಂಥ ಪ್ರಜಾತಿ ಕೋಕೋನಟ್ ಫ್ಯಾಮಿಲಿ, ಇನ್ನೊಂದು ಆಳಕ್ಕೆ ತಾಯಿ ಬೇರು ಬಿಡ್ತಕ್ಕಂಥ ಪ್ರಜಾತಿ. ಅಂದರೆ ಎರಡೂ ಪ್ರಜಾತಿಯ ಸಸ್ಯಗಳು ಒಂದ್ರ ಪಕ್ಕ ಒಂದಿದ್ದು, ಒಂದು ಫ್ಯಾಬರಸ್ ರೂಟ್ ಸಿಸ್ಟಮ್ ಆಗಿದ್ದು, ಇನ್ನೊಂದು ಟ್ಯಾಪ್ ರೂಟ್ ಸಿಸ್ಟಮ್ ಆಗಿದ್ರೆ ಆ ಮಣ್ಣಿನ ಸದ್ದು ಬಳಕೆ ಚೆನ್ನಾಗಾಗುತ್ತೆ. ಯಾಕಂದ್ರೆ ಇದು ಟ್ಯಾಪ್ ರೂಟ್ ಸಿಸ್ಟಮ್ ಏನು ಮಾಡ್ತಿದೆ, ತಳಮಟ್ಟದ ಮಣ್ಣಿನಲ್ಲಿರೋ ಪೋಷಕಾಂಶನ ಉಪಯೋಗಿಸ್ಕೊಳ್ಳುತ್ತೆ. ನನ್ನ ಕೋಕೋನಟ್ ಫ್ಯಾಮಿಲಿ ಟಾಪ್ ಸಾಯಿಲ್, ಮೇಲ್ಮಟ್ಟದ ಮಣ್ಣನ್ನು ಉಪಯೋಗಿಸ್ಕೊಳ್ಳುತ್ತೆ, ಮಣ್ಣು ಅಥವಾ ಗೊಬ್ಬರ ಏನಾರು ಹೇಳಿ. ಹಾಗಾಗಿ ಈ ಒಂದು ಲೇಯರ್ಡ್ ನೋಡಿ, ನಾವು ಬಹುಬೆಳೆ ಬಹುಮಡಿ, ಮಲ್ಟಿ ಲೇಯರ್ಡ್ ಬಹುಮಹಡಿ ಇಂದಾಗ ನಾವು ನೆಲದಿಂದ ಮಾತ್ರ ಮೇಲೆ ನೋಡ್ತಿದ್ದೀವಿ. ಭೂಮಿ ಒಳಗೂ ಈ ರೀತಿ ಲೇಯರ್ಗಳನ್ನು ಸೃಷ್ಟಿ ಮಾಡ್ಬೋದು. ಯಾವಾಗ ಪಾಮ್ ಫ್ಯಾಮಿಲಿ, ತೆಂಗು ಜಾತಿಗಳು ಮತ್ತು ಹಣ್ಣಿನ ಗಿಡಗಳನ್ನು ಒಂದ್ರ ಪಕ್ಕ ಒಂದು ಹಾಕಿದಾಗ. ಆ ಒಂದು ಕಲ್ಪನೆ, ಅದು ಒಂದು ವೈಜ್ಞಾನಿಕ ಹಿನ್ನೆಲೆ ಈ ವಿನ್ಯಾಸದಲ್ಲಿ ಇದೆ. ಸರ್, ಪೂರ್ಣ ಪ್ರಮಾಣದಲ್ಲಿ ನೀವು ಫಸ್ಟ್ ಆರಂಭದಲ್ಲೇ ಹೇಳಿದ್ರಿ, ಈ ವಿಡಿಯೋ ಆರಂಭದಲ್ಲಿ ಜೇಬಿಗೆ ಸ್ವಲ್ಪ ದುಡ್ಡು ಬರಬೇಕು ಅಂತ. ಸೊ ಇದನ್ನ ನಾನು ಪೂರ್ಣ ಪ್ರಮಾಣದಲ್ಲಿ ಅಡಿಕೆನೆ ಹಾಕಿದ್ರೆ ಹಂಗೇನು ಜಾಸ್ತಿ ಬರ್ತಾ ಇತ್ತು ಅನ್ನೋದು ಕೆಲವರ ವಾದ ಇರುತ್ತೆ. ಸೊ ಹಿಂದಿನ ಕಾಲದಲ್ಲೂ ಕೂಡ ಒಂದೇ ಬೆಳೆ ಬರಿಬೇಡಿ, ಸಮಗ್ರ ಬೆಳ್ಕೊಳ್ಳಿ ಅಂತಾನೆ ಹೇಳ್ತಾ ಇದ್ರು. ಅದಾಗ್ಯೂ ಕೂಡ ನೀವು ಆರಂಭದಲ್ಲಿ ಹೇಳಿದ್ರಿ ಅನ್ನೋ ಕಾರಣಕ್ಕೆ ಹೇಳ್ತಾರೆ ಇದಕ್ಕೆ ಸ್ವಲ್ಪ ದುಡ್ಡು ಬರುತ್ತೆ ಅಂತ. ಸೊ ಈ ಮೆಥಡ್ ಅಲ್ಲಿ ಮಾಡಿದ್ರು ಕೂಡ ಈ ಹಣ್ಣಿನ ಇದು ತೆಂಗು ಅಡಿಕೆ ಎಲ್ಲವೂ ಮಿಕ್ಸ್ ಮಾಡಿರೋದ್ರಿಂದ ಇಲ್ಲಿ ನಿಮ್ಮ ಲೆಕ್ಕಾಚಾರದಲ್ಲಿ ಜೇಬಿಗೆ ಹಣ ಬರುತ್ತಾ? ಅಲ್ಲ, ಇನ್ನೂ ಜಾಸ್ತಿ ಬರುತ್ತೆ, ವೈವಿಧ್ಯತೆ ಇದೆ. ನನಗೆ ಜೇಬಿಗೆ ಹಣ ಬರೋದು ಒಂದು ದೃಷ್ಟಿ, ನನಗೆ ಆರೋಗ್ಯ ಸಿಗುತ್ತೆ. ಅಡಿಕೆಕಾಯಿ ತಿಂತೀವಿ, ಸಪೋಟ ತಿಂತೀವಿ, ಸೀತಾಫಲ ತಿಂತೀವಿ, ನೇರಳೆ ಹಣ್ಣಿನ ತಿಂತೀವಿ, ಬಟರ್ ಫ್ರೂಟ್ ತಿಂತೀವಿ, ಅಂದರೆ ನಮ್ಗೆ ಬೇಕಾದ ಆಹಾರ ಇಲ್ಲಿ ಉತ್ಪತ್ತಿ ಆಗ್ತಿದೆಯಾ? ಮುಖ್ಯವಾಗಿ ನೋಡಿ, ನೈಸರ್ಗಿಕ ಕೃಷಿನಲ್ಲಿ ಬೆಳೆದಂಥ ಹಣ್ಣಿಗೆ ಮುಂದೆ ವಿಪರೀತ ಡಿಮ್ಯಾಂಡ್ ಬರುತ್ತೆ. ಯಾಕೆಂದರೆ ಆ ರುಚಿ, ಆ ಗುಣಮಟ್ಟ, ಆ ಪೋಷಕಾಂಶಗಳು ಸಿಗಲ್ಲ ಬೇರೆ ಎಲ್ಲವೇ. ನೀವು ರಾಸಾಯನಿಕ ಹಾಕಿ ಎಷ್ಟು ಹಣ್ಣು ಬೆಳಿತೀರಾ, ಏನು ಪ್ರಯೋಜನ ಅಷ್ಟು ಹಣ್ಣು ಬೆಳೆದ್ರು? ಹಾಗಾಗಿ ನೈಸರ್ಗಿಕ ಕೃಷಿಯಲ್ಲಿ ಹಣ್ಣು ಜೋಡೋದು ನನಗೆ ಭಾಳ ಮುಖ್ಯ ಆಗಿತ್ತು. ಮತ್ತು ನಮಗೆ ಇಲ್ಲಿ ವಾಣಿಜ್ಯಿಕವಾಗಿ ನೋಡಿದಾಗಲೂ ಆಲ್ರೆಡಿ ನನ್ನ ಮಹಾಗನಿ, ಹೆಬ್ಬೇವು, ರಕ್ತಚಂದನ, ಬೀಟೆ ನೋಡಿದ್ರ 220 ಮರ ಇದೆಯಾ, ಇಂಟು ಹಾಕೊಂಬಿಡಿ ನೀವೇ. ನೆಕ್ಸ್ಟು ಇಲ್ಲಿ 150 ತೆಂಗಿನ ಮರ ಕುರ್ಸಿದ, ಬರೀ 4 ಎಕರೆ ವಿಸ್ತೀರ್ಣ ಹೇಳ್ತಿರೋದು. ಆ ಕಡೆ ಬಿಡಿ 4 ಎಕರೆದ ಎ ಮತ್ತು ಬಿ. 4 ಎಕರೆಯಲ್ಲಿ 150 ತಿಪ್ಟೂಟ ಅಲ್ಲಿದೆಯಾ, ಎಕ್ಸು 750 ಅಡಿಕೆ ಮರ ಕೂತಿದೆಯಾ 4 ವರ್ಷದ್ದು. ಅದು ಒಂದು ನಿಮಗೆ ವಾಣಿಜ್ಯ ಮೂಲ. ನೆಕ್ಸ್ಟ್ ಹಂತಕ್ಕೆ ಬರ್ತೀನಿ. ನೆಕ್ಸ್ಟ್ ಏನು ಮಾಡಿದೆ, ಈ ಬಹುಬೆಳೆ ಬಹುಮಡಿ ಪದ್ಧತಿನಲ್ಲಿ 2 ಅಡಿಕೆ ಗಿಡದ ಮಧ್ಯೆ ನೋಡಿ, ಇಲ್ಲಿ ಗಮನಿಸಿ, ಇದು 9 ಅಡಿ ಇದೆ ತಾನೆ ನಂದು ಅಡಿಕೆ. 2 ಅಡಿಕೆ ಗಿಡದ ಮಧ್ಯೆ 4.5 ಅಡಿನಲ್ಲಿ, ಮ್ಯಾಥಮೆಟಿಕಲಿ 4.5 ಅಡಿನಲ್ಲಿ ನಾನು ಇಲ್ಲ ಕಳೆದ ವರ್ಷ 2025 ಆಗಸ್ಟ್ ಇನ್ನೊಂದು ಗಿಡ ಜೋಡಿಸಿದ್ದೀನಿ. ಇದನ್ನ ಇನ್ಲೈನ್ ಕ್ರಾಪ್ ಆನ್ ಅರೆಕಾ ಲೈನ್ ಅಂತ ಹೇಳ್ತೀವಿ. ಅಂದ್ರೆ ಅಡಿಕೆ ಗಿಡದಲ್ಲಿ ಇನ್ಲೈನ್ ಅಲ್ಲಿ, ಅಂದ್ರೆ ಡ್ರಿಪ್ ಹಾಕಿದ್ರೆ ಬರ್ತಿತ್ತೋ ಏನೋ, ಆ ಇನ್ಲೈನ್ ಅಲ್ಲಿ ಈ ಕಾಫಿಯನ್ನ ಜೋಡಣೆ ಮಾಡಿದ್ದೀನಿ. ಅಂದ್ರೆ 750 ಅಡಿಕೆ ಮರಗಳ 2 ಅಡಿಕೆ ಮಧ್ಯೆ ಒಂದೊಂದು ಹಾಕೊಂಡ್ಬಂದ್ರು ನಾನು ಸುಮಾರು 600ಕ್ಕೂ ಹೆಚ್ಚು ಕಾಫಿ ಗಿಡವನ್ನ ಇದೇ ವಿನ್ಯಾಸದಲ್ಲಿ, ಇದೇ ಜಾಗದಲ್ಲಿ ಮಾಡಿದ್ದೀವಿ. ಸೊ ಇದು ನಾನು ಇಲ್ಲಿ ಕಾಫಿ ಗಿಡ ಏನು ಹಾಕಿದ್ದೀನಿ ನೋಡಿ, ಇದಕ್ಕೆ ನಾನು ನೆರಳು ಸೃಷ್ಟಿ ಮಾಡಬೇಕಾ? ಬೇಕಿಲ್ಲ. ನನಗೆ ಇರತಕ್ಕಂಥ ಅಡಿಕೆ, ತೆಂಗು ಮತ್ತು ನನ್ನ ಬಯೋಮಾಸ್ ಪ್ಲಾಂಟ್ಸ್ ಅದು ನೋಡ್ಕೊಳ್ಳುತ್ತೆ. ಸೊ ಮುಂದಿನ ಹಂತದಲ್ಲಿ ನಾವು ವಾಣಿಜ್ಯಿಕವಾಗಿ, ನೀವು ಜೇಬ್ಗೆ ಅಂತೀರಲ್ಲ, ಆ ಜೇಬ್ಗೆ ಇವರು ಬರೀತಾರೆ. ಈಗ 600ಕ್ಕೂ ಹೆಚ್ಚು ಅರೇಬಿಕಾ ಮತ್ತು ರೊಬಸ್ಟಾ ಎರಡೂ ತಳಿಯ, ನಾನು ಎರಡನ್ನೂ ಪ್ರಯೋಗ ಮಾಡ್ತಾ ಇದ್ದೀನಿ. ಮಾವಿನ ಇದಂಥದ್ದು ನಮ್ಮ ಕಾಫಿ ಗಿಡಗಳನ್ನು ಇಲ್ಲಿ ಹಾಕಿದ್ದೀನಿ. ಇದನ್ನ ಇನ್ಲೈನ್ ಕ್ರಾಪ್ ಅಂತ ಕರೆಯೋಣ. ಇದ್ರ ಜೊತೆಗೆ 4 ಅಡಿಕೆ ಮರದ ಮಧ್ಯದಲ್ಲಿ ನೋಡಿ, ಇಲ್ಲಿ ಬನ್ನಿ, ಇದು ಒಂದು ಅಡಿಕೆ ಗಿಡ ಆಯ್ತಾ, ಇದು ಒಂದು ಅಡಿಕೆ ಗಿಡ ಆಯ್ತಾ, ಅದು ಒಂದು ಅಡಿಕೆ ಗಿಡ ಆಯ್ತಾ, ಇದೊಂದು ಅಡಿಕೆ ಗಿಡ ಆಯ್ತು. ಈ 4 ಅಡಿಕೆ ಗಿಡದ ಮಧ್ಯದಲ್ಲಿ ಇದನ್ನ ಡಯಾಗನಲ್ ಸೆಂಟರ್ ನೋಡಿ, ಅಲ್ಲಿಂದ ಒಂದು ಕ್ರಾಸ್ ಆಗಿ ಒಂದು ಲೈನ್ ಹೇಳಿರಿ, ಅಲ್ಲಿಂದ ಒಂದು ಕ್ರಾಸ್ ಆಗಿ ಒಂದು ಲೈನ್ ಹೇಳಿರಿ, ಆ ಲೈನ್ ಇಲ್ಲಿ ಕಟ್ ಆಗುತ್ತೆ. ಹೀಗೆ ಆ ಡಯಾಗನಲ್ ಸೆಂಟರ್ ಅಂತಿನಲ್ಲ, ಇಲ್ಲಿ ನಾವು ಜಾಯಿಕಾಯಿ ಗಿಡ ಹಾಕಿದ್ದೀವಿ. ಸೊ ಇದು ನನ್ನ ಮುಂದಿನ ವಾಣಿಜ್ಯ ಬೆಳೆ ಜಾಯಿಕಾಯಿ. ಇದೇನು ಮಾಡಿದ್ದೀವಿ, ಈ ಬೀದಿಗೆ ಹಾಕೋದ್ವಾ, ನೆಕ್ಸ್ಟ್ ಬೀದಿಗೆ ಹಾಕಲ್ಲ,
ಅದು ನೆಕ್ಸ್ಟ್ ಬೀದಿಗೆ ಹಾಕ್ತೀವಿ, ಅಂದ್ರೆ 18 ಅಡಿ. ಹೀಗೂ 18 ಅಡಿ, ಹಿಂಗೆ ಪೂರ್ವ ಪಶ್ಚಿಮವಾಗಿ, ಹೀಗೂ 18 ಅಡಿ ಉತ್ತರ ದಕ್ಷಿಣವಾಗಿ. ಅಂದ್ರೆ ನನ್ನ ಜಾಕೆಗೆ ಎಷ್ಟು ಕೂತ್ಕೊಂಡ್ತು? 18 ಇಂಟು 18, 9 ಇಂಟು 9ರಲ್ಲಿ ಅಡಿಕೆ, ಅವೆರಡರ ಮಧ್ಯೆ ಒಂದು ಕಾಫಿ, 18 ಇಂಟು 18 ಅಂತರದಲ್ಲಿ 4 ಅಡಿಕೆ ಗಿಡದ ಮಧ್ಯದಲ್ಲಿ ನಾನು ಇನ್ನೊಂದು ವಾಣಿಜ್ಯ ಬೆಳೆ ಜಾಯ್ಕಾಯಿ, ನಟ್ಮಗ್ಗು. ಸೊ ಅದು ಸಹ ಇಲ್ಲಿ ಬಂದಿದೆ. ಇದಿಷ್ಟನ್ನು ನಾವು ಇಲ್ಲಿ ಜೋಡಿಸಿದ್ದೀವಿ. ಸೊ ಇಲ್ಲಿಗೆ ನಮ್ಮ ಜೇಬಿಗೆ ತೆಂಗು, ಅಡಿಕೆ, ಹಣ್ಣಿನ ಗಿಡಗಳು, ಕಾಫಿ ಮತ್ತು ಜಾಯ್ಕಾಯಿ ಇದಿಷ್ಟನ್ನ ಮಾಡಿದ್ದೀವಿ. ಇದಿಷ್ಟ್ರ ಜೊತೆಗೆ ಅಲ್ಲೋಗೋಣ ಬನ್ನಿ, ಇನ್ನೊಂದು ವಾಣಿಜ್ಯ ಬೆಳೆ ತೋರಿಸ್ಬಿಡ್ತೀನಿ. 2022ರಲ್ಲಿ 4 ವರ್ಷದ ಕೆಳಗೆ ನಾವೇನ್ ಮಾಡಿದ್ವಿ, ಅರಣ್ಯ ವೃಕ್ಷಗಳನ್ನ ಜೋಡಿಸಿದ್ವಿ. ಯಾವುದು? ನಮ್ಮ ಮಹಾಗನಿ, ಹೆಬ್ಬೇವು ಮತ್ತು ಇತರೆ. ಈಗ ಮೊನ್ನೆ ಏನ್ ಮಾಡಿದ್ದೀವಿ ಅಂದ್ರೆ, ನನ್ನ ಈ ಅರಣ್ಯ ವೃಕ್ಷಕ್ಕೆ 4 ವರ್ಷ ಆಯ್ತಲ್ಲ ಈಗಿದು, ನೋಡಿದ್ರ ಕಾಂಡ ಬಲ್ತಿದ್ಯಾ? ಈ ಮಹಾಗನಿ ಮರಕ್ಕೆ ಇಲ್ಲಿ ನಾವು ಪಣಿಯೂರು 1 ಅನ್ನೋ ಒಂದು ಪ್ರಭೇದದ ಕಾಳು ಮೆಣಸು ಗಿಡವನ್ನು ಸಹ ಇಲ್ಲಿ ಜೋಡಿಸಿದ್ದೀವಿ. ಇದು ನಿನ್ನೆಷ್ಟೇ ನಾವು ನಾಟಿ ಮಾಡಿದ್ದೀವಿ. ಸುಮಾರು ಒಂದು ಗಿಡಕ್ಕೆ 2 ಬಳ್ಳಿ ಹಾಕ್ತಾರೆ. ಇದು ಬಾಟಲ್ ಇದೆ, ಅಲ್ಲಿ ಹಲ್ಲು ಹಾಕಿದ್ದಾರೆ, ಇಲ್ಲಿ ಗಮನಿಸಿ. ಇದು ಒಂದು ನನ್ನ ಸಪೋರ್ಟಿಂಗ್ ಪ್ಲಾಂಟು, ಕಾಳು ಮೆಣಸಿಗೆ. ಗಮನಿಸ್ತೀರಾ? ನೋಡಿ, ಇಲ್ಲಿ ದಕ್ಷಿಣದಲ್ಲಿ ಒಂದು ಕಾಳು ಮೆಣಸು, ಉತ್ತರದಲ್ಲಿ ಒಂದು ಕಾಳು ಮೆಣಸು. ಇದು ನನ್ನ ಸಪೋರ್ಟಿಂಗ್ ಪ್ಲಾಂಟ್. ಇದನ್ನ ನಾವು ಹಾಲವಾಣ, ಪಾಲವಾಣ ಅಂತ ಕರಿತೀವಿ. ಇದಕ್ಕೂ ಹಾಕಿದ್ದೀವಿ. ಅಂದ್ರೆ ನಾನು ನೆರಳಿಗೋಸ್ಕರ, ಸಾವಯವ ಗೊಬ್ಬರಕ್ಕೋಸ್ಕರ ಹಾಕೊಂಡಂತ ನನ್ನ ಹಾಲವಾಣ ಗಿಡವು ಇಂದು ನನ್ನ ಮೆಣಸಿನ ಬೆಳೆಗೆ ಸಪೋರ್ಟಿಂಗ್ ಪ್ಲಾಂಟ್ ಆಗಿ ಕೊಡ್ತಾ ಇದೆ, ನನ್ನ ವೃಕ್ಷಗಳ ಜೊತೆಗೆ. ಅಂದ್ರೆ ನನ್ನ ಮುಂದಿನ ವಾಣಿಜ್ಯ ಬೆಳೆ ಕಾಳು ಮೆಣಸು. 4 ವರ್ಷದ ನಂತರ ಈ ತೋಟದಲ್ಲಿ ಸುಮಾರು ನಿನ್ನೆ ನಾವು 300 ಕಾಳುಮೆಣಸು ಗಿಡಗಳನ್ನ, ಈ ರೀತಿ 150 ಸಪೋರ್ಟಿಂಗ್ ಪ್ಲಾಂಟ್ಸ್ನ ಈ 4 ಎಕರೆನಲ್ಲೇ ಹುಡುಕಿ ಒಂದು ಗಿಡಕ್ಕೆ 2 ತರ 150 ಮರಕ್ಕೆ ಈ ಕಾಳುಮೆಣಸನ್ನ ಇಲ್ಲಿ ಹಬ್ಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ತೆಂಗು, ಅಡಿಕೆ, ಕಾಫಿ, ಜಾಯ್ಕಾಯಿ, ಕಾಳುಮೆಣಸು, ಹಣ್ಣಿನ ಗಿಡಗಳು ಮತ್ತು ಅರಣ್ಯ ವೃಕ್ಷಗಳು. ಸಾಕಾ ಜೇಬ್ಗೆ? ಇನ್ನೂ ಬೇಕಾ? ನೀವು ಇಷ್ಟ ತನಕ ಹೇಳಿದ್ದೆಲ್ಲ ಮೆರಿಟ್ಸ್ ಆಯ್ತು. ಇದರಲ್ಲಿ ಡಿಮೆರಿಟ್ಸ್ ಏನ್ ಕಂಡುಕೊಂಡಿದ್ರೆ ಆಸ್ ಎ ಕೃಷಿಕರಾಗಿ ತಾವಿಲ್ಲಿ ಅನುಭವಿಸಿರೋದಾಗ್ಲಿ, ಅಥವಾ ಆ ಥರದ್ದು ಏನಾದ್ರು ಒಂದಿಷ್ಟು ಕ್ಲಿಷ್ಟಕರವಾಗಿರೋದಾಗ್ಲಿ ಏನಾದ್ರು ಇದೆಯಾ? ಏನಾದ್ರು ಚೇಂಜಸ್ ಮಾಡ್ಕೊಂಡ್ರೆ ಆಮೇಲೆ ಈ ತರ ಬಂದಾದ್ಮೇಲೆ? ಇದು ಈ ಬಹುಬೆಳೆ ಜೋಡಣೆ ಪ್ರಾಥಮಿಕ ಹಂತದಲ್ಲಿ ನನಗೆ ಅಷ್ಟೊಂದು ಕಲ್ಪನೆ ಇರಲಿಲ್ಲ. ನಾನು ಮುಖ್ಯವಾಗಿ ಉದ್ದೇಶ ಏನಪ್ಪ ಅಂದರೆ ತೆಂಗು, ಅಡಿಕೆ, ಅದೇ 9x9 ಮತ್ತು ಹಣ್ಣಿನ ಗಿಡಗಳು ಅಷ್ಟೆಲ್ಲ ಪ್ರಾರಂಭ ಮಾಡಿದ್ವಿ. ಯಾವಾಗ ಈ ಒಂದು ಸೂಕ್ಷ್ಮ ವಾತಾವರಣ, ಮೈಕ್ರೋ ಕ್ಲೈಮೇಟ್ ಇಲ್ಲಿ ಸೃಷ್ಟಿ ಆಗ್ತಾ ಬಂತು, ಆವಾಗ ನಮ್ಮ ಮುಂದಿನ ಹಂತದಲ್ಲಿ ಕಾಫಿ ಮತ್ತು ಜಾಯ್ಕಾಯಿ, ಸ್ವಲ್ಪ ಲವಂಗನೂ ಇದೆ, ಅವನ್ನೆಲ್ಲ ಹಾಕಕ್ಕೆ ಪ್ರಯತ್ನ ಮಾಡಿದ್ವಿ. ಅರಣ್ಯ ವೃಕ್ಷಗಳು ಸಿಗ್ತಲ್ಲ ಅಂತೇಳಿ ಮೆಣಸನ್ನು ಹಾಕಿದ್ವಿ. ಇದು ಆಫ್ಟರ್ ಥಾಟ್ಸ್. ಒರಿಜಿನಲ್ ಡೀಸೆಲ್ ಇವೆಲ್ಲ ಇರಲಿಲ್ಲ, ನನಗೆ ಗೊತ್ತಿರಲಿಲ್ಲ 22ನೇ ಇಸ್ವಿನಲ್ಲಿ. ನಂತರ ಮಾಡ್ತಾ ಬಂದ್ವಿ. ಅವಕಾಶಗಳು ಸೃಷ್ಟಿ ಆಗ್ತಾ ಬಂತು, ನಾವು ಸೂಕ್ಷ್ಮ ಗಮನಿಸ್ತಾ ಇದ್ವಿ. ಸಾಕಷ್ಟು ಕೃಷಿಕರ ತೋಟಕ್ಕೆ ಭೇಟಿ ಮಾಡೋದ್ರಿಂದ ನಮ್ಗೆ ಅನುಭವ ಆಗ್ತಾ ಇರುತ್ತೆ, ಅದನ್ನು ಮಾಡ್ತಾ ಬಂದ್ವಿ. ಇಲ್ಲಿ ಒಂದು ನಾನು ಹೇಳೋದೇನು ಇಷ್ಟಪಡ್ತೀನಿ ಅಂತಂದರೆ, ನಾವು ಇಷ್ಟು ಬೆಳೆಗಳನ್ನು ಜೋಡಿಸುವಾಗ ಆಯಿತಾ, ನೀವು ಕೆನಪಿ, ಆಕಾಶ ನೋಡಿದಾಗ ಸಾಕಷ್ಟು ಗಾಳಿ ಮತ್ತು ಬೆಳಕು ನಮ್ಮ ತೋಟದಲ್ಲಿ ಓಡಾಡಬೇಕು ಅಲ್ವಾ? ಹಾಗಾಗಿ ಈ ಡಿಸ್ಟೆನ್ಸ್ಗಳೇನು ಕೊಡ್ತೀವಲ್ಲ ನೋಡಿ, ಅರಣ್ಯ ವೃಕ್ಷದಿಂದ ತೆಂಗಿಗೆ 9 ಅಡಿ, ತೆಂಗಿನಿಂದ ಮತ್ತೆ ಅಡಿಕೆಗೆ 9 ಅಡಿ, ಈ ರೀತಿ ಈ ಡಿಸ್ಟೆನ್ಸ್ಗಳನ್ನು ಕೊಡ್ತೀವಲ್ಲ, ಇದನ್ನು ನಾವು 9x9 ಮಾಡೋ ಬದಲು 12x12 ಮಾಡಿದ್ದಿದ್ದರೆ ಅವಾಗ ಏನಾಗೋದು? 0, 12, 24, 36. ಅಂದರೆ ಈ ತೆಂಗಿಂದ ಈ ತೆಂಗಿಗೆ 36, 0, 12, 24, 36. ಇದು 36x36 ಕೊಕೊನಟ್ ಆಗ್ಬಿಡ್ತಾ ಇತ್ತು. ಆವಾಗ ನನ್ನ ತೆಂಗಿನ 2 ತೆಂಗಿನ ಗರಿಗಳ ಮಧ್ಯೆ ಮತ್ತೆ ಸೂರ್ಯಪ್ರಕಾಶ ಭೂಮಿಗೆ ಬರ್ತಾ ಇತ್ತು. ಈ ಚಪ್ರ ಹಾಕುವಂಥ ಒಂದು ವ್ಯವಸ್ಥೆ ಕಮ್ಮಿ ಆಗ್ತಾ ಇತ್ತು. ಯಾವಾಗ ಅಟ್ಲೀಸ್ಟ್ ಬೆಳಗ್ಗೆ 11ರಿಂದ ಮಧ್ಯಾಹ್ನ 2 ಗಂಟೆ ತನಕ ಸೂರ್ಯ ಚಲಿಸಿದಾಗ ಬಿಸಿಲು ನೇರವಾಗಿ ಭೂಮಿ ತಟ್ಟಿದ್ರೆ ಈ ಅಂತರ ಬೆಳೆಗಳಿದೆಯಲ್ಲ, ಕಾಫಿ, ಜಾಯ್ಕಾಯಿ, ಮತ್ತು ನಾಳೆ ನಿಮ್ಮ ಅರಿಶಿನ, ಶುಂಠಿ ಅವೆಲ್ಲ ಬೆಳಿತೀವಲ್ಲ ಬಹು ಬೆಳೆನಲ್ಲಿ, ಅದಕ್ಕೂ ಸಹ ಭೂಮಿ ಬಿಸಿ ಆಗ್ಬೇಕು. ಭೂಮಿ ಬಿಸಿ ಆಗಬೇಕು, ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳಬೇಕು. ಇದೇನು ಪಾಲಿ ಹೌಸೇ? ಹಾಗಾಗಿ ಈ ಗ್ಯಾಪ್ ಇದೆಯಲ್ಲ ಸರ್, ಇದನ್ನು 27ಕ್ಕೆ ಹಾಕಿದಾಗ ಒಂದು ತೆಂಗಿನ ಪಾಮ್ ಗರಿ 12 ಅಡಿ ಇದೆ ಅಂತ ಇಟ್ಕೊಳ್ಳೋಣ. ಇದು 12 ಅಡಿ ಇದೆ, 24 ಅಡಿಲೇ ಆಗೋಯ್ತಲ್ಲ. ನಿಮಗೆ ಪ್ರಾಕ್ಟಿಕಲಾಗಿ ಬರೀ 3 ಅಡಿ ಮಾತ್ರ ಗ್ಯಾಪ್ ಸಿಕ್ಬಹುದೇನೋ ಈ ವಿನ್ಯಾಸದಲ್ಲಿ. ಇದು 12 ಅಡಿ ನಿಂತ್ಕೊಂಡ್ರೆ 13 ಅಡಿ ಬೆಳೆದ್ರೆ ಮುಗಿದೋಯ್ತು, 0. ಅದೇ ನಾನು ಇದನ್ನು 36 ಅಡಿಗೆ ತಳೆದೆ, ತೆಂಗಿಂದ ತೆಂಗಿಗೆ 36 ಅಡಿ ತಳೆದಾಗ ಇದರದ್ದು ಗರಿ 12 ಅಡಿ, ಇದರದ್ದು ಗರಿ 12 ಅಡಿ, ಇನ್ನೂ 12 ಅಡಿ ಮಧ್ಯೆ ಗ್ಯಾಪ್ ಇದೆ. ಅಂದರೆ ಇದು ಚಪ್ರ ಥರ ಆಗಲ್ಲ, ಸಾಕಷ್ಟು ಬೆಳಕನ್ನು, ಬಿಸಿಲನ್ನು ನನ್ನ ಭೂಮಿಗೆ ತಳಮಟ್ಟಕ್ಕೆ ತಲುಪಿಸುತ್ತೆ.
ಹಾಗಾಗಿ ನನ್ನ ತಿಳುವಳಿಕೆ ಏನು, ಕಲಿಕೆ ಏನು ಇದರಲ್ಲಿ ಅಂದರೆ, ಇದನ್ನು 9x9 ಮ್ಯಾಟ್ರಿಕ್ಸ್ ಮಾಡೋ ಬದಲು 12x12 ಮ್ಯಾಟ್ರಿಕ್ಸ್ ಮಾಡಿದ್ದಿದ್ದರೆ ಈ ಕೋಕೋನಟ್ಗೂ ಈ ತೆಂಗಿಗೂ ನನಗೆ 36 ಅಡಿ ಅಂತರ ಸಿಗ್ತಾ ಇತ್ತು. ಇದ್ರ ಮಧ್ಯದಲ್ಲಿ ನನಗೆ ಚಪ್ರ ಆಗ್ತಿಲ್ಲ. ಸಾಕಷ್ಟು ಗಾಳಿ, ಬಿಸಿಲು, ಬೆಳಕು ನನ್ನ ತೋಟದೊಳಗೆ ಬರ್ತಾ ಇತ್ತು. ಮಿಶ್ರ ಬೆಳೆಗಳಿಗೆ ಅದು ಪಾಸಿಟಿವ್ ಆಗಿರ್ತಾ ಇತ್ತು. ಇದು ನನ್ನ ಒಂದು ಕಲಿಕೆ. ಎರಡನೇ ಕಲಿಕೆ ಏನಂದರೆ, ಅಡಿಕೆ ಗಿಡಕ್ಕೂ ಈಗ 9x9 ಅಲ್ಲಿ ಇದೆ. ಅದೇ ನಾನು 12x12 12 ಮಾಡಿದರೆ ನೋಡಿ, ಈ ಉತ್ತರವಾಗುವೆ ಈ ಅಡಿಕೆಗೂ 12 ಅಡಿ ಇದ್ದಾಗ ಈಗ ನಾನು ಮಾಡಿದ್ದೀನಿ 0, 9, 4 ಅಡಿನಲ್ಲಿ ನನ್ನ ಕಾಫಿ ಇದು. ಇದ್ರ ಬದಲು ನಾನು ಇದು 12ಕ್ಕೆ ತಳ್ಳಿದ್ರೆ 0, 12, 6 ಅಡಿನಲ್ಲಿ ಕಾಫಿ. ಅಂದರೆ ಈ ಕಾಫಿ ಗಿಡಕ್ಕೆ ಈ ಕಡೆಗೂ 6 ಅಡಿ ಜಾಗ ಅಡಿಕೆ ಕಂಬ, ಈ ಕಡೆಗೂ 6 ಅಡಿ ಜಾಗ ಅಡಿಕೆ ಕಂಬ. ಸೊ 6 ಅಡಿ ಜಾಗ ಸಿಗ್ತಿತ್ತಾ? ಕಾಫಿ ಬ್ರಾಂಚ್ಗಳು ಚೆನ್ನಾಗಿ ಬೆಳೀತಿತ್ತಾ? ಗಾಳಿ ಬೆಳಕು ಚೆನ್ನಾಗಿ ಬರ್ತಿತ್ತಾ? ರೋಗಗಳು ಕಮ್ಮಿ ಆಗ್ತಿತ್ತಾ? ಎಲ್ಲಿ ಗಾಳಿ ಬೆಳಕು ಸರಾಗಿ ಹರಿತಿರುತ್ತೋ ಅಲ್ಲಿ ಬಾಧೆಗಳು ಕಮ್ಮಿ. ಅದು ವಿಜ್ಞಾನ. ಹಾಗಾಗಿ ಈ 12x12 ಅಡಿಕೆ ಮಾಡ್ಕೊಂಡಿದ್ದಿದ್ರೆ 6 ಅಡಿನಲ್ಲಿ ಸೆಂಟ್ರಲ್ ಆಗ್ತಕ್ಕಂಥ ಕಾಫಿ ಗಿಡಕ್ಕೂ ಸಾಕಷ್ಟು ಬೆನಿಫಿಟ್ ಸಿಗ್ತಾ ಇತ್ತು. ಹಾಗೆ ದಯವಿಟ್ಟು ಮುಂದೆ ಮಾಡೋರು 9x9 ಮಾಡಬೇಡ್ರಿ, 12x12 ಮಾಡ್ಕೊಳ್ರಿ. ಅಯ್ಯೋ 9x9 ಮಾಡಿದ್ರೆ 480 ಅಡಿಕೆ ಗಿಡ ಕೂರ್ತದೆ, 12x12 ಮಾಡಿದ್ರೆ 320 ಇಳಿದು ಬಿಡುತ್ತೆ. ಪರವಾಗಿಲ್ಲ ಕಣಪ್ಪ, ನೀವು ಎಷ್ಟು ಅಡಿಕೆ ಗಿಡ ಹಾಕಿದ್ದೀರೋದು ಮುಖ್ಯ ಅಲ್ಲ, ಅದು ರೋಗರಹಿತವಾಗಿ ಬೆಳೀತಾ ಇದೆಯೇ, ಸಾಕಷ್ಟು ಸೂರ್ಯನ ಬೆಳಕನ್ನು ಅದು ಯೂಸ್ ಮಾಡ್ಕೊತಿದೆಯೇ, ಅದರಿಂದ ಪಾರ್ಷಿಯಲ್ ಸನ್ಲೈಟು ಕೆಳಗಡೆ ಬೀಳ್ತಾ ಇದೆಯೇ, ಇತರ ಲೇಯರ್ ಬೆಳೆಗಳಿಗೆ ಸಪೋರ್ಟ್ ಸಿಗ್ತಿದೆಯೇ, ಅದೆಲ್ಲವನ್ನು ನೀವು ಗಮನಿಸಬೇಕು. ಹಾಗಾಗಿ ಯಾವುದೋ ಒಂದು ಬೆಳೆಯನ್ನು ಜಾಸ್ತಿ ಗಿಡ ಹಾಕ್ತೀವಿ ಅಂತ ನಾವು ಹೋಗ್ತೀವಲ್ಲ, ಹೈ ಡೆನ್ಸಿಟಿ ಮಲ್ಟಿ ಕ್ರಾಪಿಂಗ್ ಅಂತ ಕರಿತೀವಿ, ಮಾನೋಕ್ರಾಪಿಂಗ್ ಅಂತ. ಏಕ ಬೆಳೆ ಅತಿ ಸಾಂದ್ರತೆ ನಮ್ಮಂಥ ನೈಸರ್ಗಿಕ ಕೃಷಿಕರಿಗೆ ಅಲ್ಲ. ರಾಸಾಯನಿಕ ಹಾಕೊಂಡು ಮಾಡ್ಕೊಳ್ಳಿ, ನಮ್ಗವ್ರಿಗೂ ಸಂಬಂಧ ಇಲ್ಲ. ನೀವು ಯಾರು ನೈಸರ್ಗಿಕ ಕೃಷಿ ಮಾಡೋಕ್ಕೆ ಇಷ್ಟಪಡ್ತೀರೋ ನೀವು ದಯವಿಟ್ಟು ಬಹುಬೆಳೆ ಮಾಡ್ಕೊಳ್ಳಿ, ಅತಿ ಸಾಂದ್ರತೆ ಮಾಡ್ಕೋಬೇಡಿ, ವಿರಳವಾಗಿ ಮಾಡ್ಕೊಳ್ಳಿ. ಇದಿಷ್ಟನ್ನು ನಾನು ಇಲ್ಲಿ ಕಲಿತಂಥ ಇದು ಆಫರ್ ಥಾಟ್. ಇದು ನಾನು ಹಂಗೆ ಹಾಕ್ಬಿಟ್ಟಿದ್ದೀವಿ, ನೀವು ಕೇಳಿದ್ರಲ್ಲ ಮುಂದಿನ ಏನು ಮಾಡ್ಬೋದು ಅಂತ. ನನಗೆ ಏನಾದ್ರು ಹೊಸ ಜಾಗ ನೀವು ಕೊಟ್ಟರೆ ನಾನು ಖಂಡಿತ 9x9 ಮಾಡಲ್ಲ, 12x12 ಮಾಡ್ತೀನಿ. ಸರ್, ಈ ನಿಮ್ಮ ಲೆಕ್ಕಾಚಾರದ ತೋಟದ ಪದ್ಧತಿಯಲ್ಲಿ ಈ ತರದ್ದು ಯಾರಿಗಾದ್ರೂ ಡೌಟ್ಸ್ ಇತ್ತು ಅಥವಾ ಯಾರಾದ್ರೂ ಇದು ಮಾಡಬೇಕು ಅಂದ್ರೆ ತಮ್ಮನ್ನು ಸಂಪರ್ಕಿಸಬಹುದಾ? ಖಂಡಿತ ಬನ್ನಿ. ನೋಡಿ, ನೈಸರ್ಗಿಕ ಕೃಷಿಯ ಮುಖ್ಯವಾದ ಮಜಲೆ ಬಹುಬೆಳೆ ಬಹುಮಾಡಿ. ಬೇರೆ ಕೃಷಿಗಳಿಗೂ ಪದ್ಧತಿಗಳಿಗೂ ನೈಸರ್ಗಿಕ ಕೃಷಿಗೂ ಮುಖ್ಯವಾದ ವ್ಯತ್ಯಾಸನೇ ಬಹುಬೆಳೆ ಬಹುಮಾಡಿ. ಈ ಮಲ್ಟಿ ಲೇಯರ್ಡ್ ಮಲ್ಟಿ ಕ್ರಾಪಿಂಗ್ ಅಂತ ಹೇಳ್ತೀವಲ್ಲ, ಇದರಲ್ಲಿ ಸಾಕಷ್ಟು ಅವಕಾಶಗಳನ್ನು ನಾವು ಸೃಷ್ಟಿ ಮಾಡ್ತಾ ಹೋಗ್ಬೋದು. ವಾಣಿಜ್ಯ ಬೆಳೆಗಳಾಗ್ಬೋದು, ಅರಣ್ಯ ಕೃಷಿಗಳಾಗ್ಬೋದು, ಮತ್ತು ನನ್ನ ಬಯೋಮಾಸ್ ಪ್ಲಾಂಟ್ಸ್ ಅಂತೀವಿ, ನನ್ನ ಭೂಮಿಗೆ ಶಕ್ತಿ ಕೊಡ್ತಕ್ಕಂಥ ಸಾರ್ವಜನಿಕ ಸ್ಥಿರೀಕರಣ ಮರಗಳು, ಅವು ಬೇಕಾದಷ್ಟಿವೆ. ಇಲ್ಲಿ ನಾವು ಅದನ್ನ ಗಮನಿಸೋಣ ಮುಂದಿನ ಎಪಿಸೋಡಲ್ಲಿ. ಅವೆಲ್ಲವನ್ನೂ ನಾವು ಇಲ್ಲಿ ಸೃಷ್ಟಿ ಮಾಡ್ಬೋದು. ಹಾಗಾಗಿ ನೀವು ಬಹುಬೆಳೆ ಬಹುಮಾಡಿ ಪದ್ಧತಿ ಅನ್ನೋ ಒಂದು ವಿನ್ಯಾಸ ಇದೆಯಲ್ಲ, ಅದು ಅನಂತ ಅವಕಾಶಗಳನ್ನು ತೆರೆದಿಡುತ್ತೆ. ಅದನ್ನು ಯೋಚನೆ ಮಾಡುವಂಥ ಕಲ್ಪನೆ ಮಾಡ್ಕೊಳ್ಳುವಂಥ ಶಕ್ತಿನ ನಾವು ನವಕೃಷಿಕರು ಬೆಳೆಸ್ಕೋಬೇಕು. ದಯವಿಟ್ಟು ನನ್ನ ಸಂಪರ್ಕದಲ್ಲಿರಿ. ನನ್ನ ಈ ದೊಡ್ಡಬಳ್ಳಾಪುರ ತಾಲೂಕಿನ MS ಫಾರ್ಮು ಗೇಟು ನಿಮ್ಗೆ ಯಾವಾಗಲೂ ತೆರೆದಿರುತ್ತೆ. ಖಂಡಿತ ಬನ್ನಿ. ನಾವು ಪ್ರತಿ ತಿಂಗಳು ವರ್ಕ್ಶಾಪ್ಗಳು ಮಾಡ್ತೀವಿ, ಕಾರ್ಯಾಗಾರಗಳನ್ನು ಮಾಡ್ತೀವಿ. ಅದು ನಿಮಗೆ ನೋಟಿಸ್ ಬರ್ತಾ ಇರುತ್ತೆ. ಅದು ಅಟೆಂಡ್ ಮಾಡಿರಿ, ಆಯಿತಾ? ಯಾವಾಗಲೂ ಜೋಡಿಸ್ಕೊಳ್ಳಿ. ನೀವು ಯು ಆರ್ ಆಲ್ವೇಸ್ ವೆಲ್ಕಮ್. ಬನ್ನಿ. ಈ ನಿಮಗೆ ಬಹುಬೆಳೆ ಬಹುಮಡಿ ಪದ್ಧತಿಯ ವಿನ್ಯಾಸಗಳನ್ನು ನಿಮ್ಮ ಪ್ರಾಧಾನ್ಯತೆಗೆ ತಕ್ಕಂತೆ ಯುವರ್ ಚಾಯ್ಸ್ ನೀವು ಬರ್ಕೊಳ್ಳಿ. ಯಾವ ಹಣ್ಣಿನ ಗಿಡ ಇವೆಲ್ಲವೂ ನೀವು ಲಿಸ್ಟ್ ಮಾಡ್ಕೊಂಬಂದ್ಬಿಡಿ. ಸರ್, ಇದೆಲ್ಲವನ್ನು ನಾನು ಬೆಳಿಬೋದು, ನನಗೆ ಕೃಷಿ ಭೂಮಿ ಅಂತ ನನಗೆ ಮಾಡೋಕ್ಕೆ ಸಾಧ್ಯವೇ? ಹೌದು, ಖಂಡಿತ ಸಾಧ್ಯ. ಆದರೆ ಇಷ್ಟಿಷ್ಟೇ ಮಾಡ್ರಪ್ಪ, ಇಷ್ಟಿಷ್ಟೇ ಅಂತರಕ್ಕೆ ಹಾಕೊಳ್ಳಿ. ಅದನ್ನು ನಾನು ನನ್ನ ಈ ಒಂದು ಅನುಭವದಿಂದ ನಾನು ನಿಮಗೆ ಮಾರ್ಗದರ್ಶನ ಮಾಡಬಲ್ಲೆ. ಯಾವುದೇ ಸಂಕೋಚ ಇಲ್ಲದಲ್ಲೇ ನನ್ನ ನಂಬರ್ಗೆ ಸಂಪರ್ಕ ಮಾಡಿ. ಧನ್ಯವಾದಗಳು. ಈ ತನಕ ವಿಸ್ತೃತವಾಗಿ ತಮ್ಮ ಲೆಕ್ಕಾಚಾರದ ಕೃಷಿಯ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು.